ಕಮಲಾಕರ್ ಭಟ್ ಸುಚಿತ್ರಾ ಪ್ರೇಮ ಪುರಾಣ ಕೇಸ್ ದಿನಕ್ಕೊಂದು ತಿರುವುಗಳನ್ನ ಪಡ್ಕೊಳ್ತಾ ಇದೆ. ಅಂದ್ರೆ ಸುಚಿತ್ರಾಳ ಕಹಾನಿಗಳು ಒಂದೊಂದಾಗಿ ಬಯಲಿಗೆ ಬರ್ತಾ ಇದೆ. ಹಲವು ಹುಡುಗರನ್ನ ಬಲೆಗೆ ಬೀಳಿಸ್ಕೊಂಡಿದ್ಲಂತೆ ಈ ಸುಚಿತ್ರಾ. ರೀಲ್ಸ್ ರಾಣಿಯ ಕಹಾನಿಗಳು ಒಂದೊಂದಾಗಿ ಈಗ ಬಯಲಿಗೆ ಬರ್ತಾ ಇದೆ. ಅಂದ್ರೆ ಹುಡುಗರನ್ನ ಯಾವ ತರ ಟಾರ್ಗೆಟ್ ಮಾಡ್ತಿದ್ಲು ಬಲೆಗೆ ಬೀಳಿಸ್ಕೊಳ್ಳುವಂತ ಸಂದರ್ಭದಲ್ಲಿ ಅಂದ್ರೆ ಈಕೆ ನನಗೆ ಮದುವೆನೇ ಆಗಿಲ್ಲ ಅಂತ ಹೇಳ್ತಾ ಇದ್ಲಂತೆ. ನನ್ನ ಅಕ್ಕ ಸತ್ತು ಹೋಗಿದ್ದಾಳೆ, ಆಕೆ ಮಕ್ಕಳನ್ನ ನಾನು ಸಾಕ್ತಾ ಇದ್ದೀನಿ ಅಂತ ಹೇಳಿ ತನ್ನ ಮಕ್ಕಳನ್ನ ತೋರಿಸ್ತಾ ಇದ್ಲಂತೆ. ಬಡ್ಡೆ ಹುಡುಗರಿಗಾಗಿ ತನ್ನ ಹೆಸರನ್ನು ಕೂಡ ಈಕೆ ಚೇಂಜ್ ಮಾಡ್ಕೊಂಡಿದ್ಲಂತೆ. ಅಂದ್ರೆ ಮದುವೆ ಸರ್ಟಿಫಿಕೇಟ್ ನಲ್ಲೆಲ್ಲ ಈಕೆ ಹೆಸರು ಸುರೇಖಾ ಅಂತಿದೆ. ಸುರೇಖಾ ಅಂದ್ರೆ ನನ್ನ ಅಕ್ಕ ಅಂತ ಹೇಳಿ ತನ್ನ ಫೋಟೋನೇ ಈಕೆ ತೋರಿಸಿ ಹೆಸರನ್ನ ಚೇಂಜ್ ಮಾಡ್ತಿದ್ಲಂತೆ. ಮತ್ತೆ ಸುಳ್ಳು ಹೇಳ್ತಾ ಇದ್ಲಂತೆ. ನಾನು ನನ್ನ ಅಕ್ಕ ಟ್ವಿನ್ಸ್ ಅಂತ ಹೇಳ್ತಾ ಇದ್ಲಂತೆ ಸುಚಿತ್ರಾ. ಮದುವೆ ಆಗೋದಕ್ಕೆ ಒಳ್ಳೆ ಹುಡುಗರೇ ಸಿಗ್ತಾ ಇಲ್ಲ ಅಂತಾನು ಹೇಳ್ತಾ ಇದ್ಲಂತೆ. ಹುಡುಗರನ್ನ ಪರಿಚಯ ಮಾಡಿಕೊಂಡು ಮೆಸೆಂಜರ್ನಲ್ಲಿ ಚಾಟ್ ಮಾಡ್ತಾ ಇದ್ಲಂತೆ. ಅದಾದ್ಮೇಲೆ ಹಣ ಪೀಕೋದು ಆ ಹುಡುಗರ ಹತ್ರ. ಮಸ್ತ್ ಮಜಾ ಮಾಡ್ತಾ ಇದ್ಲಂತೆ ಈ ಸುಚಿತ್ರಾ ನಾಯ್ಕ್. ಸುಚಿತ್ರಾ ನಾಯ್ಕ್ನ ಹಿಂದಿನ ಕಹಾನಿಗಳು ಒಂದೊಂದಾಗಿ ಈಗ ಬಯಲಿಗೆ ಬರ್ತಾ ಇದೆ. ಅಂದರೆ ಫೇಸ್ಬುಕ್ ಮುಖೇನ ಮೆಸೆಂಜರ್ ಮುಖೇನ ಈಕೆ ಹಲವು ಹುಡುಗರ ಜೊತೆ ಚಾಟ್ ಮಾಡಿದ್ದಾಳೆ. ಮತ್ತೆ ಸುಳ್ಳು ಹೆಸರನ್ನ ಹೇಳಿದ್ದಾಳೆ. ತನ್ನ ಫೋಟೋನೇ ತೋರಿಸಿ ತನ್ನ ಅಕ್ಕ, ತನ್ನ ಮಕ್ಕಳನ್ನ ತೋರಿಸಿ ಇದು ನಂದಲ್ಲ ಮಕ್ಕಳು, ನನ್ನ ಅಕ್ಕನ ಮಕ್ಕಳು, ನಾನು ಸಾಕಬೇಕು, ಮದುವೆ ಆಗಕ್ಕೆ ಒಳ್ಳೆ ಹುಡುಗ ಸಿಗ್ತಾ ಇಲ್ಲ ಅಂತೆಲ್ಲ ಹೇಳಿ ಹುಡುಗರಿಂದ ಹಣವನ್ನ ಪೀಕ್ತಾ ಇದ್ಲಂತೆ. ಆ ದುಡ್ಡಲ್ಲಿ ಮಜಾ ಮಾಡ್ತಿದ್ಲು ಲೈಫನ್ನ ಅಂತಾನೂ ಕೂಡ ಒಂದೊಂದೇ ಕಹಾನಿಗಳು ಇದೀಗ ಹೊರಗಡೆ ಬರ್ತಾ ಇದೆ. ಕಮಲಾಕರ್ ಭಟ್ ಕಾಮಪುರಾಣ ಕೇಸ್. ಸುಚಿತ್ರಾಗೂ ಮುನ್ನ ಬೇರೆ ಮಹಿಳೆ ಜೊತೆ ಸಂಬಂಧ ಇತ್ತಂತೆ. 9 ವರ್ಷಗಳ ಕಾಲ ಶಿರ್ಸಿ ಮೂಲದ ಮಹಿಳೆ ಜೊತೆಯಲ್ಲಿ ಸಂಬಂಧವನ್ನ ಇಟ್ಕೊಂಡಿದ್ದಂತೆ ಕಮಲಾಕರ್ ಭಟ್. ಸುಚಿತ್ರಾ ಎಂಟ್ರಿ ಕೊಟ್ಟ ಮೇಲೆ ಆ ಮಹಿಳೆಯಿಂದ ಭಟ್ಟ ದೂರ ಆದಂತೆ. ಕಮಲಾಕರ್ ಭಟ್ಗೆ ಆಗಾಗ ಕರೆಯನ್ನ ಆ ಮಹಿಳೆ ಮಾಡ್ತಾ ಇಲ್ಲಂತೆ. ಹಳೇ ಪ್ರಿಯತಮೆಗೆ ಹಿಗ್ಗಾಮುಗ್ಗ ಬೈದಿದ್ದಂತೆ ಈ ಕಮಲಾಕರ್ ಭಟ್. ಕಾರಣ ಈ ಸುಚಿತ್ರಾ ಸಹವಾಸ ಮಾಡಿದ ಮೇಲೆ ಹಳೆ ಪ್ರೇಯಸಿ ಆತನಿಗೆ ಬೇಡವಾಗಿತ್ತು. ಫೋನ್ ಮಾಡಿದಾಗೆಲ್ಲ ಹಿಗ್ಗಾಮುಗ್ಗ ಆತ ಬೈತಾ ಇದ್ದಂತೆ. ಸುಚಿತ್ರಾ ಪರಿಚಯದಿಂದಾಗಿ ತನ್ನ ಹಳೆ ಪ್ರೇಯಸಿಯನ್ನ ಕಮಲಾಕರ್ ಬಿಟ್ಟಿದ್ದ ಅನ್ನೋದು ಗೊತ್ತಾಗಿದೆ. ಇನ್ನೊಂದು ಕಡೆ ಸುಚಿತ್ರಾ ವರಸೆ ಕೂಡ ಒಂದೊಂದಾಗಿ ಬಯಲಿಗೆ ಬರ್ತಿದೆ. ಈಕೆ ಹೆಸರು ಸುರೇಖಾ. ಸಾಕಷ್ಟು ಹುಡುಗರಿಗೆ ಈಕೆ ಮೋಸ ಮಾಡಿದ್ದಾಳೆ, ಅಂದ್ರೆ ಹಣ ಪೀಕಿದ್ದಾಳೆ ಅನ್ನೋದು ಕೂಡ ಗೊತ್ತಾಗಿದೆ. ಈ ಹಿಂದೆ ಬೇರೆಯವ್ರ ಜೊತೆನೂ ಕೂಡ ಈಕೆ ಇದ್ಲು ಅನ್ನೋದು ಕೂಡ ಒಂದೊಂದಾಗಿ ಬಯಲಿಗೆ ಬರ್ತಾ ಇದೆ. ಅಂದ್ರೆ ಯಾರ ಹತ್ರ ದುಡ್ಡಿದೆ, ಶ್ರೀಮಂತರಿದ್ದಾರೆ, ಅವರನ್ನೇ ಈ ಸುಚಿತ್ರಾ ಟಾರ್ಗೆಟ್ ಮಾಡಿ ಫ್ರೆಂಡ್ಶಿಪ್ ಮಾಡ್ಕೊಳ್ತಾ ಇದ್ಲು, ಆಮೇಲೆ ಮೋಸ ಮಾಡ್ತಿದ್ಲು ಅನ್ನೋದು ಗೊತ್ತಾಗಿದೆ. ಇನ್ನು ಹಳೆ ಪ್ರೇಯಸಿಗೆ, ಪ್ರಿಯತಮೆಗೆ ಕಮಲಾಕರ್ ಭಟ್ ಫೋನ್ ಮಾಡಿದಂತ ಸಂದರ್ಭದಲ್ಲಿ ಹೆಂಗ್ ಬೈದಿದ್ದ ಕೇಳಿಸ್ಕೊಳ್ಳೋಣ. ಅವಳು ಲೈಫ್ ಲಾಂಗ್ ನಾನು ಬದುಕಿದ್ದ ಹೌದು ಅಂತಂದ್ರೆ ಅವಳ ಜೊತೆಗೇನೇ ಬದುಕೋದು. ನೀವು ಯಾವ ಕಾರಣಕ್ಕೂ ಸಹಿತ ಇದೆಯಲ್ಲ 8 ದಿವಸ 10 ದಿವಸಕ್ಕೆ ಇರಕ್ಕೆ ನಿಮ್ಮಂಗ್ ಡೈಲಿ ವೇಜಸ್ ಅಲ್ಲ. ಅವಳು ಡೈಲಿ ವೇಜಸ್ ಅಲ್ಲ. ಅವಳು ಚಪ್ಪಲಿ ಇದೆಯಲ್ಲ, ಅವಳು ಹಾಕಂತ ಚಪ್ಪಲಿ, ಆ ಚಪ್ಪಲಿ ಅದು ಎಷ್ಟು ಪ್ರಮಾಣದಲ್ಲಿ ಇದೆ ಅಂತ ಅದು ಗೊತ್ತು ನಂಗೆ, ಗೊತ್ತಾಯ್ತಾ? ಏನೇನೋ ಹೇಳಂತ ವ್ಯವಸ್ಥೆಗೆ ಹೋಗ್ಬೇಡ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ದರ್ಶನ್ ನಾಯ್ಕ್. ಈ ಕೊಲೆ ಕೇಸ್ ಹೊರಗಡೆ ಬಂದ ಮೇಲೆ ಇಬ್ರು ಅಂಧರಾದ ಮೇಲೆ ಇವರಿಬ್ಬರ ಹಿಂದಿನ ಕಹಾನಿಗಳು ಒಂದೊಂದಾಗಿ ಬಯಲಿಗೆ ಬರ್ತಿದೆ. ಈ ಸುಚಿತ್ರಾ ಯಾವ ತರ ದುಡ್ಡಿರೋ ಹುಡುಗರನ್ನ ಟಾರ್ಗೆಟ್ ಮಾಡ್ತಿದ್ಲಂತೆ, ಏನ್ ಸುಳ್ಳು ಹೇಳ್ತಿದ್ಲಂತೆ, ಮತ್ತೆ ಈ ಕಮಲಾಕರ್ ಭಟ್ ಕತೆ ಏನು, ಹಿಂದೆ ಯಾರ ಜೊತೆ ಇದ್ದಂತೆ ಈತ? ಶರ್ಮಿತಾ, ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದ ವಸಂತ್ ನಾಯ್ಕ್ ಕೊಲೆ ಪ್ರಕರಣ ಅಲ್ಲಿನ ಜನರು ಒಂದು ಹಂತಕ್ಕೆ ಮರೆಯೋ ಹಂತ ಬಂದ್ರೆ, ಆದ್ರೆ ಅದರ ನಡುವೆ ಈಗ ಕಮಲಾಕರ್ ಭಟ್ ಮತ್ತು ಸುಚಿತ್ರಾಳ ಒಂದು ಕಾಮ ಕೇಳಿಯಾಟದು ಕಾಮ ಪುರಾಣಗಳು ಈಗ ಒಂದೊಂದೇ ಆಗಿ ಬಯಲಿಗೆ ಬರ್ತಾ ಇರುವಂತದ್ದು. ನಿನ್ನೆ ಅಷ್ಟೇ ಗೊತ್ತಾಯ್ತು, ಸುಚಿತ್ರಾ ಏನು ಕಲಬುರಗಿಯ ಶರಣಬಸಪ್ಪ ಎನ್ನುವಂತಹ ಒಂದು ಜಮೀನ್ದಾರನ ಜೊತೆ ಅನೈತಿಕ ಸಂಬಂಧದಲ್ಲಿ ಇದ್ರು. ಅದಾದ ನಂತರ ಸಂದರ್ಭದಲ್ಲಿ ಕಮಲಾಕರ್ ಭಟ್ ಎಂಟ್ರಿ ಕೊಟ್ಟು ಅವಳ ಸಂಬಂಧದಲ್ಲಿ ಬಿರುಕಾಯ್ತು. ನಂತರ ಕಮಲಾಕರ್ ಭಟ್ರ ಜೊತೆಗೆ ಇವಳು ಬಂತು. ಆದ ನಂತರ ಇವತ್ತು ಕಮಲಾಕರ್ ಭಟ್ಟ ಶಿರಸಿಯ ಒಂದು ಮಹಿಳೆಯ ಜೊತೆ ಅನೈತಿಕ ಸಂಬಂಧದಲ್ಲಿ ಇದ್ದಂತ ಸಂದರ್ಭದಲ್ಲಿ ಈಗ ಸುಚಿತ್ರಾ ಎಂಟ್ರಿ ಕೊಟ್ಟು, ಸುಚಿತ್ರಾಳೇ ಈಗ ತಾನು ಮದುವೆ ಆಗ್ತೀನಿ, ಅದು ಅವಳೇ ನನ್ನ ಜೀವನ ಸರ್ವಸ್ವ ಎನ್ನುವಂತ ಒಂದು ಹಂತಕ್ಕೆ ಕಮಲಾಕರ್ ಭಟ್ ತಾನು ಬೀರುವಂತದ್ದು. ಅಂದ್ರೆ ಈ ಕೊಲೆ ನಂತರ ಸುಚಿತ್ರಾ ಮತ್ತು ಅದೇ ರೀತಿ ಏನು ಕಮಲಾಕರ್ ಭಟ್ರ ಒಂದೊಂದೇ ಒಂದು ಕ್ರೈಮ್ ಬ್ಯಾಕ್ ಗ್ರೌಂಡ್ಗಳು ಈಗ ಹೊರಬರ್ತಾ ಇರುವಂತದ್ದು.
ಆದ್ರೆ ಇದು ಎಲ್ಲಿಯ ತನಕ ಹೋಗುತ್ತೆ, ಇದರ ಹಿಂದೆ ಇನ್ನೆಷ್ಟು ಕ್ರೈಮ್ ಬ್ಯಾಕ್ ಗ್ರೌಂಡ್ಗಳು ಇದೆಯೋ ಎನ್ನುವಂಥದ್ದು ಇನ್ನೂ ಕೂಡ ಕುತೂಹಲಕಾರಿಯಾಗಿರುವಂಥದ್ದು. ನ್ಯೂಸ್ 18 ಒಂದು ವರದಿ ಮಾಡಿತ್ತು ಆರಂಭದಲ್ಲೇ, ಸುಚಿತ್ರಾ ಕೇವಲ ಕಮಲಾಕರ್ ಭಟ್ರ ಮಾತ್ರ ಅನೈತಿಕ ಸಂಬಂಧದಲ್ಲಿಲ್ಲ, ಇದರ ಹಿಂದೆ ಒಂದು ದೊಡ್ಡ ಚಾಲವೇ ಇದೆ ಎನ್ನುವಂತ ಬಗ್ಗೆ ಅದು ಈಗ ಸತ್ಯವಾಗ್ತಾ ಇದೆ. ಅದ್ರ ಜೊತೆಗೆ ಕಮಲಾಕರ್ ಭಟ್ರ ಬಗ್ಗೆಯೂ ಸಾಕಷ್ಟು ವರದಿ ಮಾಡಿತ್ತು. ಇವರು ಒಂದು ದೊಡ್ಡ ಕಾಣದ ಕೈಗಳ ಜೊತೆ ಇದ್ದಾರೆ, ಒಂದು ದೊಡ್ಡ ರೌಡಿಸಮಿ ಇವ್ರ ಜೊತೆ ಇದೆ, ಅದ್ರ ಜೊತೆಗೆ ಇವಳ ಜೊತೆ ಇರುವಂತ ಎಲ್ಲಾ ಬ್ರೋಕರ್ಗಳು ಮಹಿಳೆಯರೇ ಎನ್ನುವಂತ ಬಗ್ಗೆಯೂ ಕೂಡ ವರದಿಯನ್ನ ಮಾಡಿತ್ತು. ಅದು ಈಗ ಮತ್ತೆ ಸತ್ಯವಾಗ್ತಾ ಇದೆ. ಆದ್ರೆ ದಿನಕ್ಕೊಂದು ಆಡಿಯೋಗಳು ಕಾಣದ ಕೈಗಳಿಂದ ಈಗ ವೈರಲ್ ಆಗ್ತಾ ಇರುವಂತದ್ದು. ಅವರ ಹಿಂದಿನ ಒಂದು ಕಳ್ಳಾಟ ಈಗ ನಿಧಾನವಾಗಿ ಬರ್ತಾ ಇರುವಂತದ್ದು. ಶರ್ಮಿತಾ, ಥ್ಯಾಂಕ್ ಯು ದರ್ಶನ್ ಈ ಕ್ಷಣದ ಮಾಹಿತಿಗೆ.